ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಇನ್ನು ಸಿದ್ದರಾಮಯ್ಯನವ್ರ ಬಗ್ಗೆ ಡಿ.ಕೆ ಬಗ್ಗೆ JDS ಮೇಲೆ ಮಾತಾಡೋರು ಏನಂತ, 10-20 ಶಾಸಕರು ಕಟ್ಕೊಂಡು CM ಆಗೋಕ್ಕಾಗತ್ತಾ? ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ DKಶಿಗೆ GT ದೇವೇಗೌಡರು ಅವರದೇ ಆದ ದಾಟಿಯಲ್ಲಿ ಉತ್ತರವನ್ನು ಕೊಟ್ಟಂಗಿದೆ. GT ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ JDSನ ಶಾಸಕರು, ಕುಮಾರಸ್ವಾಮಿ ಅವ್ರ ಜೊತೆ ಇದ್ದವರು. ಆದರೆ ಕೆಲವು ತಿಂಗಳಿಂದ ಅವರು ಕಾಂಗ್ರೆಸ್ MLA ರೀತಿ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರು ಹೊಗಳುತ್ತಾರೆ, DK ಅವ್ರನ್ನ ಹೊಗಳುತ್ತಾರೆ, ಕುಮಾರಸ್ವಾಮಿಗೆ ಸವಾಲಾಗ್ತಾರೆ. ಹೀಗಾಗಿ JDS ಚಿಹ್ನೆ ಮೇಲೆ ಗೆದ್ದಂಥ GT ದೇವೇಗೌಡರಿಗೆ ಕಾಂಗ್ರೆಸ್ ಮೇಲೆ ಪ್ರೀತಿ. ಸೊ ಹೀಗಾಗಿ ಈಗ ಇನ್ನೊಂದಷ್ಟು ಮಾತಾಡಿದ್ದಾರೆ. JDS ಪಕ್ಷದ ಶಾಸಕ ಹಿರಿಯ ರಾಜಕಾರಣಿ GT ದೇವೇಗೌಡ ಈಗ ಕಾಂಗ್ರೆಸ್ ಮುಖಂಡನಂತೆ ಮಾತನಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಅದೃಷ್ಟವಂತ ಮನುಷ್ಯ, ಅವರಂತಹ ಅದೃಷ್ಟ ಯಾರಿಗೂ ಬರೋದಿಲ್ಲ ಅಂತ ಚಾಮುಂಡೇಶ್ವರಿ ಕ್ಷೇತ್ರದ JDS ಶಾಸಕ GT ದೇವೇಗೌಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ GT ದೇವೇಗೌಡರು ಮುಖ್ಯಮಂತ್ರಿ ಬದಲಾವಣೆ ಎನ್ನುವ ವಿಚಾರವನ್ನು ಕೇಳಿ ಸಾಕಾಗಿ ಹೋಗಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗಲು ಶಾಸಕರ ಬೆಂಬಲ ಬೇಡವೇ ಅಂತ ಹೇಳಿದರು. ಈ ಮೂಲಕ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಂದಷ್ಟು ದಿನ ಕಾಯಬೇಕು ಅನ್ನೋ ಲೆಕ್ಕಾಚಾರವನ್ನು ವ್ಯಕ್ತಪಡಿಸಿದರು. ಬರೀ CM ಬದಲಾವಣೆ ಅಂತ ಹೇಳಿಕೆ ನೀಡುತ್ತಿದ್ದರೆ ಆಗೋದಿಲ್ಲ, ಜನರಿಗೂ ಈ ಮಾತನ್ನು ಕೇಳಿ ಬೇಸರ ಆಗಿದೆ. ಮುಖ್ಯಮಂತ್ರಿ ಆಗಲು 10-20 ಶಾಸಕರ ಬೆಂಬಲವಿದ್ದರೆ ಸಾಲೋದಿಲ್ಲ. ಮುಖ್ಯಮಂತ್ರಿ ಆಗಲು ಎಲ್ಲ 138 ಕಾಂಗ್ರೆಸ್ ಶಾಸಕರ ಬೆಂಬಲ ಬೇಕು ಅಂತ GT ದೇವೇಗೌಡ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಚರ್ಚೆ ಬೆನ್ನಲ್ಲೇ GT ದೇವೇಗೌಡರ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ. ಮುಂದೊಂದು ದಿನ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಅವರು ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲು ಹೇಗೆ ಶಿವಕುಮಾರ್ ಬೆಂಬಲ ನೀಡಿದ್ದಾರೋ ಸಿದ್ದರಾಮಯ್ಯ ಸಹ ಆ ಋಣವನ್ನು ತೀರಿಸಲಿದ್ದಾರೆ ಅಂತ GT ದೇವೇಗೌಡ ಹೇಳಿದರು. JDSನಿಂದ ಅಂತರ ಕಾಯ್ದುಕೊಂಡಿರತಕ್ಕಂಥ ಶಾಸಕ GT ದೇವೇಗೌಡರ ಹೇಳಿಕೆಯಿಂದ ಇವರು ಮತ್ತಷ್ಟು ಕಾಂಗ್ರೆಸ್ಗೆ ಹತ್ತಿರವಾದಂತೆ ಕಾಣ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ಹಾಗೂ DKಶಿ ಇಬ್ಬರನ್ನ GT ದೇವೇಗೌಡರು ಬ್ಯಾಲೆನ್ಸ್ ಮಾಡಿ ಮಾತನಾಡದಂತಿದೆ. ಏನಂತ ಹೇಳೋರೆ, 10-20 ಜನ ಇಟ್ಕೊಂಡು CM ಆಗೋಕ್ಕಾಗಲ್ಲ, 136 ಜನರು ಬೆಂಬಲ ಬೇಕು. ಜೊತೆಗೆ ಹೇಗೆ ಸಿದ್ದರಾಮಯ್ಯ CM ಆಗೋಕ್ಕೆ DK ಶಿವಕುಮಾರ್ ಕಾರಣ ಆದರು, ಅದೇ ರೀತಿ DK ಶಿವಕುಮಾರ್ ಕೂಡ CM ಆಗೋಕ್ಕೆ ಅವಕಾಶ ಕೊಟ್ಟು ಋಣ ತೀರಿಸಲಿ ಅಂತ ಹೇಳೋರೆ. ಭಾಳ ಕಿಲಾಡಿ GT ದೇವೇಗೌಡರು. ಕಾಂಗ್ರೆಸ್ ಅವರೇ ಇವ್ರಿಗೆ ನೋಟಿಸ್ ಕೊಡೋಂಗಿಲ್ಲ KPCC ಅವರು, ಯಾಕೆಂದರೆ ಇವರು JDS ಶಾಸಕರು. ಯಾಕೆಂದರೆ ಸಚಿವರು ಯಾರು ತುಟಿಕ್ ಬಿಟ್ಟಕ್ಕೆ ಅನ್ನಂಗಿಲ್ಲ ಅಂತ ಹೈಕಮಾಂಡ್ ಆದೇಶ ಮಾಡೈತೆ. ಬಾಯಿ ಬಿಟ್ಟರೆ ಬಣ್ಗೇಡು ಅಂತ ಯಾರೋ ಮಾತಾಡೋಂಗಿಲ್ಲ. ಈಗ GT ದೇವೇಗೌಡರು ಕಾಂಗ್ರೆಸ್ MLA ಅಲ್ಲ, JDS MLA, ಇವರು ಮಾತಾಡ್ಬೋದು. ಇನ್ನು ST ಸೋಮಶೇಖರ್ ಅವರೇ, ಹೆಬ್ಬಾರ್ ಅವರೇ, ಶಿವರಾಮ್ ಹೆಬ್ಬಾರ್ ಅವರೆಲ್ಲ ಮಾತಾಡ್ಬೋದು. ಯಾಕೆಂದರೆ ಅವರೊಂಥರ BJPಯಲ್ಲಿ ಗೆದ್ದು ಕಾಂಗ್ರೆಸ್ ನಾಯಕರಾಗಿರೋರು. ಇವರು JDSಲ್ಲಿ ಗೆದ್ದು ಕಾಂಗ್ರೆಸ್ ನಾಯಕರ ಥರ ವರ್ತಿಸ್ತಿರೋರು. ಕಾಂಗ್ರೆಸ್ ಉಸಾಬರಿ BJP JDS ಶಾಸಕರಿಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.